ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತವರಿನಲ್ಲಿಯೇ ಹೊಸ ಚಳುವಳಿಯೊಂದು ಆರಂಭವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಮುಗಿಯದ ಪವರ್ ವಾರ್ ವಿಚಾರ. ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ಮೈಸೂರಿನಲ್ಲಿ ಒಂದು ಕಡೆ ಅಹಿಂದ ಹೋರಾಟ. 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಆಗಿರಬೇಕು ಅಂತೇಳಿ ನಡೆಸ್ತಾ ಇರುವಂತಹ ಪತ್ರ ಚಳುವಳಿ ಇದು. ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿಎಂ ಅಂತೇಳಿ ಘೋಷಿಸಬೇಕು ಅಂತೇಳಿ ಈ ಚಳುವಳಿ ಮೂಲಕ ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಅಹಿಂದ ಒಕ್ಕೂಟ ಕಳುಹಿಸಿರುವಂತಹ ಪತ್ರ ಚಳುವಳಿ ಇದು. ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ವಾರ್ನ ಆಟ ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯನವರ ಪರವಾಗಿಯೇ ಅವರ ತವರಿನಲ್ಲಿಯೇ ಅಹಿಂದ ಸಮುದಾಯದಿಂದ ಹೊಸ ಚಳವಳಿಯನ್ನು ಆರಂಭಿಸಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಮೈಸೂರಿನ ಅಹಿಂದ ನಾಯಕರುಗಳು ಪತ್ರವನ್ನು ಬರೀತಾ ಇದ್ದಾರೆ. 5 ವರ್ಷವೂ ಕೂಡ ಮುಖ್ಯಮಂತ್ರಿಗಳಾಗಿ ಸಿಎಂ ಸಿದ್ದರಾಮಯ್ಯನವರೇ ಇರಬೇಕು. ಇದನ್ನ ವರಿಷ್ಠರೇ ಅಧಿಕೃತವಾಗಿ ಘೋಷಣೆ ಮಾಡಬೇಕು. ಇದು ನವೆಂಬರ್ ಕ್ರಾಂತಿಯ ಸದ್ದು ಜೋರಾಗಿರುವಂತಹ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರನ್ನೇ 5 ವರ್ಷ ಮುಂದುವರಿಸಬೇಕು ಎನ್ನುವಂಥ ಹೋರಾಟವೂ ಕೂಡ ಆರಂಭವಾಗ್ತಾ ಇದೆ. ತಾವೀಗ ಗಮನಿಸ್ತಾ ಇದ್ದೀರಿ, ಅಹಿಂದ ಸಮುದಾಯದ ಅಸ್ಮಿತೆಯ ಹೆಸರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಪತ್ರ ಚಳವಳಿ ಶುರು ಮಾಡಿರುವಂಥದ್ದು. ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಈ ಪತ್ರವನ್ನು ರವಾನೆಯನ್ನು ಮಾಡ್ತಾ ಇದ್ದಾರೆ. 5 ವರ್ಷವೂ ಕೂಡ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು, ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರನ್ನು ಬದಲಾಯಿಸಬಾರದು ಅನ್ನುವಂತಹದ್ದು ಪತ್ರದಲ್ಲಿರುವಂತಹ ಅಂಶಗಳು. ಆ ಪತ್ರಗಳನ್ನು ಈಗ ಕಾಂಗ್ರೆಸ್ನ ಹೈಕಮಾಂಡ್ಗೆ ರವಾನೆ ಮಾಡುವಂತಹ ಕೆಲಸ ಇದು ಮೈಸೂರಿನಲ್ಲಿ ಆರಂಭವಾಗ್ತಾ ಇರುವಂತಹ ಮೊದಲ ಚಳವಳಿ. ಯಾಕಂದರೆ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಕರ್ನಾಟಕದ ಯಾವ ಭಾಗದಲ್ಲೂ ಕೂಡ ಇನ್ನೂ ಪ್ರತಿಭಟನೆಗಳು ಅಥವಾ ಚಳವಳಿಗಳು ಕೂಡ ಆರಂಭವಾಗಿಲ್ಲ. ಇದೇ ಮೊದಲ ಬಾರಿಗೆ ಮೈಸೂರಿನಲ್ಲೇ ಈ ಒಂದು ಪತ್ರ ಚಳವಳಿ ಈಗ ಶುರುವಾಗಿದೆ. ಅಂದರೆ ಸಿಎಂ ಸಿದ್ದರಾಮಯ್ಯನವರನ್ನ ಬದಲಾಯಿಸಬಾರ್ದು, ಕಾಂಗ್ರೆಸ್ನ ಹೈಕಮಾಂಡ್ ಬಹುಬೇಗ ಮಧ್ಯಸ್ಥಿಕೆ ವಹಿಸಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರನ್ನೇ 5 ವರ್ಷ ಮುಖ್ಯಮಂತ್ರಿ ಅಂತ ಘೋಷಿಸಬೇಕು ಅನ್ನುವಂಥದ್ದು ಇವರ ಎಲ್ಲರ ಪ್ರಮುಖವಾದಂತಹ ಉದ್ದೇಶ. ಹೀಗಾಗಿ ಪತ್ರ ಚಳವಳಿಯನ್ನು ಮೈಸೂರಿನಲ್ಲಿ ಆರಂಭವನ್ನು ಮಾಡ್ತಾ ಇದ್ದಾರೆ. ಈಗ ಪ್ರಮುಖವಾಗಿ ಶಿವರಾಮ್ ಅವರಿದ್ದಾರೆ. ಶಿವರಾಮ್ ಅವರೇ, ನಿಮ್ಮ ಪತ್ರ ಚಳವಳಿಯ ಪ್ರಮುಖವಾದಂಥ ಉದ್ದೇಶ ಸಿದ್ದರಾಮಯ್ಯನವರು ಬದಲಾಯಿಸಬಾರ್ದು. ಹೌದು, 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಇರಬೇಕು ಅಂತೇಳಿ ನಮ್ಮೆಲ್ಲರ ಆಶಯ. ಯಾಕಂತಂದರೆ 2023ರಲ್ಲಿ ಶಾಸಕಾಂಗದ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ 135 ಜನ MLAಗಳು ಗೆದ್ಕೊಂಡ್ಬಂದಿದ್ದಾರೆ ಇವ್ರ ನಾಯಕತ್ವದಲ್ಲಿ. ಅಲ್ಲಿ 5 ವರ್ಷಕ್ಕೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದೆ. ಈಗ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಭಾಳ ಅತ್ಯಂತ ಯಶಸ್ವಿಯಾಗಿ ಯೋಜನೆಗಳನ್ನ ಕೊಟ್ಕೊಂಡು ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೆಲವರು BJP ಮತ್ತು JDS ಮತ್ತು ನಮ್ಮದೇ ಪಕ್ಷದ ಕಾಂಗ್ರೆಸ್ ಪಕ್ಷದ ಕೆಲವರು ಮುಖಂಡರುಗಳು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿ ಬದಲಾವಣೆ ಮಾಡಿಬಿಡ್ತೀವಿ ಅಂತೇಳಿ. ಸೊ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರನ್ನು 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು. ಇದು ಅಹಿಂದ ಸಮುದಾಯಗಳ ಆಶಯ ಕೂಡ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಜೊತೆಗೆ ಅವತ್ತಿನಿಂದ ಇವತ್ತುವರೆಗೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಬೆಂಬಲವಾಗಿ ನಿಂತಿರುವಂಥದ್ದು ಅಹಿಂದ ಸಮುದಾಯಗಳು. ಸೊ ಆ ಕಾರಣಕ್ಕಾಗಿ ನಮ್ಮೆಲ್ಲರ ಆಶಯ ಕೂಡ ಅದೇ, 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಇರಬೇಕು. ಇಡೀ ಶೋಷಿತ ಸಮುದಾಯಗಳ ನಾಯಕರಾಗಿ ಸಿದ್ದರಾಮಯ್ಯರು ಹೊರಹೊಮ್ಮಿದ್ದಾರೆ. ಇವತ್ತು ನಮಗೆಲ್ಲ ಒಂದಿಷ್ಟು ಒಳ್ಳೊಳ್ಳೆ ಯೋಜನೆಗಳು ಕೂಡ ನಮ್ಮ ಸಮಾಜದ ಮುಖ್ಯವಾಹಿನಿಗೆ ಶೋಷಿತ ಸಮುದಾಯಗಳನ್ನ ಕರ್ಕೊಬರುವಂಥ ಕೆಲಸ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಗೊಂದಲ ಮಾಡಲಿಕ್ಕೆ ಸಿದ್ದರಾಮಯ್ಯವ್ರನ್ನ ಬದಲಾವಣೆ ಮಾಡಿಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಪಕ್ಷಕ್ಕೂ ಡ್ಯಾಮೇಜ್ ಆಗ್ತದೆ, ನಾಯಕತ್ವಕ್ಕೂ ಡ್ಯಾಮೇಜ್ ಆಗ್ತದೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ಮೌನವಾಗಿದೆ. ಯಾಕೆ ಮೌನವಾಗಿದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸಿದ್ದರಾಮಯ್ಯವ್ರನ್ನ ಇಳಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಕಟ್ಟಿಟ್ಟ ಬುತ್ತಿ ಖಂಡಿತ. ಯಾಕೆಂದರೆ ಅಹಿಂದ ಸಮುದಾಯಗಳ ಅಸ್ಮಿತೆ ಅಂತ ನಾವು ಅದಕ್ಕೆ ಕರೆಯಾಗ ದೊಡ್ಡ ಶೋಷಿತ ಸಮುದಾಯಗಳ ದೊಡ್ಡ ನಾಯಕರು ಸಿದ್ದರಾಮಯ್ಯನವರು. ಅವ್ರನ್ನೇನೋ ಬದಲಾವಣೆ ಮಾಡುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಅವರ ಅಭಿಮಾನಿಗಳು ಆ ಸಮುದಾಯಕ್ಕೆ ನಿರಾಶೆ ಆಗ್ತದೆ. ಯಾಕೆಂದರೆ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗೆ ಇರಬೇಕು ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಹೈಕಮಾಂಡು ಮೌನವಾಗಿರೋದ್ರಿಂದ ಅದು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಈ ಕೂಡಲೇ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಧ್ಯಪ್ರವೇಶ ಮಾಡಿ ಸಿದ್ದರಾಮಯ್ಯನವರೇ 5 ವರ್ಷದ ಅವಧಿಗೆ ಮುಖ್ಯಮಂತ್ರಿಯಾಗಿ ಇರ್ತಾರೆ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡಿದ್ದೇವೆ. ಮತ್ತು BJPಯವರು ಅಥವಾ JDS ಅವರು ವಿಚಾರ ಬಿಟ್ಬಿಡಿ, ಕಾಂಗ್ರೆಸ್ನಲ್ಲೇ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಬದಲಾವಣೆ ಆಗಬೇಕು ಅಂತ. ಸರ್, ಈಗೇನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅಂತ ಗೊಂದಲ ಆಗಿದೆ, ಅದು ಅಂತ್ಯ ಆಗಲಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರಿಗೆ ಪತ್ರದ ಮುಖಾಂತರ ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 5 ವರ್ಷಗಳ ಕಾಲ ನೀವು ಮುಂದುವರಿಸಿ, ಮುಂದೆ 28ಕ್ಕೂ CM ಆಗಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಕಾಂಗ್ರೆಸ್ನಲ್ಲೇ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಬದಲಾವಣೆ ಆಗಬೇಕು. ಯಾವುದೇ ಕಾರಣಕ್ಕೂ ಸರ್, ಈಗ ಒಂದು 4-5 ಜನ ಹೇಳ್ತಾ ಇರ್ಬೋದು ಸರ್. ನಮ್ಮ 138 ಜನದಲ್ಲಿ ಒಂದು 18-20 ಜನ ಹೇಳ್ಬೋದು. ಇನ್ನೆಲ್ಲರೂ ಸಿದ್ದರಾಮಯ್ಯನ ಪರವಾಗಿದ್ದಾರೆ. ಎಲ್ಲ ಅಹಿಂದ ನಾಯಕರು, ಮುಂದುವರೆದವರು, ಎಲ್ಲರ ಜನಾಂಗದವರು. ಸಿದ್ದರಾಮಯ್ಯನವರು ಒಬ್ಬರೇ ಸಮುದಾಯಕ್ಕೆ ಸೀಮಿತ ಆಗಿಲ್ಲ, ಎಲ್ಲ ಸಮುದಾಯದವರು ಅವ್ರಿಗೆ ಬೆಂಬಲವಾಗಿದ್ದಾರೆ. ಈ ಊಹಾಪೋಹಗಳು ಈ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ, ಅದನ್ನು ನಾವು ಬೆಂಬಲಿಸಲ್ಲ. ಸಿದ್ದರಾಮಯ್ಯನವರ ಬದಲಾವಣೆ ಆದರೆ ಸಿದ್ದರಾಮಯ್ಯರಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ.
ಖಂಡಿತ ಯಾಕೆ ಅಂತಂದರೆ ಇವತ್ತು ಹಿಂದುಳಿದವರು ಇವತ್ತು ಸಿದ್ದರಾಮಯ್ಯವ್ರು ನೋಡೇ ಇವತ್ತು ಓಟ್ ಹಾಕಿರುವುದು. ಶೋಷಿತ ಸಮುದಾಯಗಳು ಸಿದ್ದರಾಮಯ್ಯನನ್ನ ನಮ್ಮ ಅಸ್ಮಿತೆ ಒಬ್ಬರು ಸಿದ್ದರಾಮಯ್ಯನ ಒಂದೇ ವಿಚಾರವಾಗಿ ಇವತ್ತು 70% ಇವತ್ತು ಏನು ಓಟ್ ಹಾಕಿದ್ದಾರೆ ಅಹಿಂದಾನವರು ಸಿದ್ದರಾಮಯ್ಯನ ಉಳಿಸ್ಕೋಬೇಕು ಅಂತಲೇ ಮುಂದೆ 5 ವರ್ಷ ಆಗ್ತಾರೆ ಅಂತಲೇ ಆ ಸಮುದಾಯಗಳು ಓಟ್ ಹಾಕಿದ್ದು. ಇವತ್ತು 2 ವರ್ಷ ಅಂತ ಅನ್ಕೊಳ್ಳಿ ಕೆಲವು ಅಲ್ಲಿರುವಂಥ ಶಾಸಕರು ಗೊಂದಲ ಸೃಷ್ಟಿ ಮಾಡಿ ಇದನ್ನು ತೆರೆಯಲಿಬೇಕು ಅಂತ ಹೈಕಮಾಂಡ್ಗೆ ರವಾನೆ ಮಾಡ್ತಾ ಇದ್ದೀವಿ. ಮೈಸೂರು ಜಿಲ್ಲೆಯಿಂದ ಇಡೀ ರಾಜ್ಯದಲ್ಲಿ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮನ. ಮುಂದೆ ಇದು ಒಂದು ತೆರೆಯಲಿಬೇಕು ಅನ್ನೋ ವಿಚಾರವಾಗಿ. ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗಿಬಿಡುತ್ತೆ ಕಾಂಗ್ರೆಸ್ದು ಅಂತನಾ? 100% ನೀವು ಹೇಳ್ತಾ ಇರೋದು ನಿಜಾನೇ. 100% ಅಹಿಂದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಲ್ಲ. ಮುಂದೆ 2028ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲ್ಲ. ಸಿದ್ದರಾಮಯ್ಯವ್ರನ್ನೇನಾದರೂ ಕೆಳಗಿಳಿಸಿದ್ರೆ ಯಾವುದೇ ಕಾರಣಕ್ಕೂ ಮುಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲ್ಲ. ಆ ಕಾರಣಕ್ಕೆ ಇವತ್ತು ಅಹಿಂದ ಶಕ್ತಿಗಳೆಲ್ಲ ಒಂದಾಗಿದೆ. ಎಲ್ಲರಿಗೂ ತಿಳಿದಿದೆ ಅಹಿಂದ ಶಕ್ತಿ ಯಾವತ್ತಿದ್ರೂ ಸಿದ್ದರಾಮಯ್ಯನ ಪರಾನೇ.